ಹಲೋ ಹಾಯ್. ನೋಡಿ ದಾಳಿಂಬೆ, ಈ ದಾಳಿಂಬೆ ತುಂಬ ಆರೋಗ್ಯಕರವಾದದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಅಂದರೆ ಇದಾಗ್ತದಂತೆ, ಅದಕ್ಕೋಸ್ಕರ ಇದರ ಜ್ಯೂಸ್ ಮಾಡಿ ಕುಡಿಬೇಕು. ಇಲ್ಲದಿದ್ದರೆ ಹೀಗೆಯೂ ತಿಂದರೆ ಆಗ್ತದೆ. ಅದಕ್ಕೆ ಈಗ ಇದರದ್ದೊಂದು ಜ್ಯೂಸ್ ಮಾಡುವ ನಾವು. ನೋಡಿ ಹೀಗೆ ಇದೆಷ್ಟು ಸುಲಭ ಉಂಟು ನೋಡಿ, ಸಿಪ್ಪೆ ತೆಗಿಲಿಕ್ಕೆ. ಹೀಗೆ ನೋಡಿ ಎಷ್ಟು ಒಳ್ಳೆಯದು ಬರ್ತದೆ. ಹೀಗೆ ಮಾಡಿ ಹೀಗೆ ತೆಗಿಬೇಕು. ಎಷ್ಟು ಒಳ್ಳೆಯದು, ಬಿಡಿ ಬಿಡಿ ಬಿಡಿಯಾಗಿ ಬರ್ತದೆ ನೋಡಿ, ತುಂಬ ಸುಲಭದಲ್ಲಿ ಬರ್ತದೆ ಹೀಗೆ. ಇದು ನೋಡಿ ದಾಳಿಂಬೆ ಸಿಪ್ಪೆ. ಈ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ ನಮಗೆ ಇದು ತುಂಬ ಒಳ್ಳೆಯದು. ಇದರದ್ದು ಜ್ಯೂಸ್ ಮಾಡಿ, ಜ್ಯೂಸ್ ಅಲ್ಲ, ಇದರದ್ದು ರಸ ತೆಗಿತಾರೆ. ದಾಳಿಂಬೆಯ ಸಿಪ್ಪೆ, ಈ ದಾಳಿಂಬೆ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸಿ, ಇದು ನಮಗೆ ಮಲಬದ್ಧತೆ ಎಂತಾದರೂ ಮಲಬದ್ಧತೆ ಆಗ್ತದಲ್ಲ, ಅದಕ್ಕೆ ಇದರದ್ದು ಸಿಪ್ಪೆಯನ್ನು ಒಣಗಿಸಿ ಚೆನ್ನಾಗಿ ನೀರಲ್ಲಿ ಕುದಿಸಿ ಕುಡಿಬೇಕು. ತುಂಬ ಒಳ್ಳೆಯದು. ಇದರದ್ದು ಯಾವುದು ಬಿಸಾಡುವ ಹಾಗೆ ಇಲ್ಲ. ಈ ದಾಳಿಂಬೆದು ತುಂಬ ಆರೋಗ್ಯಕರವಾದದ್ದು. ಹಾಯ್ ನೋಡಿ, ಇದು ದಾಳಿಂಬೆ ಎಷ್ಟು ಆರೋಗ್ಯಕರವಾದದ್ದು ನಮಗೆ. ಅಂದರೆ ಯಾವುದಕ್ಕೂ ಇದು ತುಂಬ ಒಳ್ಳೆಯದು ದಾಳಿಂಬೆ. ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಬೋದು, ಇಲ್ಲದಿದ್ದರೆ ಹೀಗೆಯೂ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅಂದರೆ ಇದು ರಕ್ತ ಆಗೋದಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಜ್ಯೂಸ್ ಮಾಡೋದಾದರೆ ಇದನ್ನು ಕಡಿದು ಅದನ್ನು ಸೋಸಿ ಮತ್ತು ಅದಕ್ಕೆ ಒಂದು ಲೋಟ ಹಾಲು ಹಾಕಿ, ಅಂದರೆ ಬಿಸಿ ಮಾಡಿದ್ದು ಚಪ್ಪೆ ಮಾಡಿ ಹಾಕಬೇಕು, ಬಿಸಿ ಹಾಲು ಹಾಕಬಾರ್ದು. ಅದಕ್ಕೆ ಒಂದು ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆ ಹಾಕಿ ಮತ್ತು ಅದನ್ನು ಕುಡಿಬೇಕು. ಅದು ತುಂಬ ಆರೋಗ್ಯಕರ. ಅಂದರೆ ರಕ್ತ ಎಲ್ಲ ನಮಗೆ ಇರುವೆ ಬಂದಾಗೆ ಎಲ್ಲ ಕೈ ಕಾಲೆಲ್ಲ ಆಗ್ತದಲ್ಲ, ಆವಾಗ ನಮಗೆ ರಕ್ತ ಕಮ್ಮಿ ಇದೆ ಹೇಳ್ತಾರಲ್ಲ, ಅದಕ್ಕೆ ಇದೆಲ್ಲ ತುಂಬ ಒಳ್ಳೆಯದು.